ಹಾಯ್ ಹಲೋ ವೀಕ್ಷಕರೇ, ಉಷಾಸ್ ಕಿಚನ್ಗೆ ಸ್ವಾಗತ. ನಾವು ಈ ದಿನ ಕ್ಯಾರೆಟ್ ಹೋಳಿಗೆನ ಬೆಲ್ಲ ಹಾಕ್ಬಿಟ್ಟು ತುಂಬ ಸುಲಭವಾಗಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀವಿ ನೋಡಿ. ಈಗ ಒಂದು ಬೌಲ್ ತಗೊಂಡಿದ್ದೀನಿ. ಇಲ್ಲಿ ಅದಕ್ಕೆ ದೊಡ್ಡ ಸ್ಪೂನಲ್ಲಿ ಒಂದು 2 ಸ್ಪೂನಷ್ಟು ಮೈದಾ ಹಿಟ್ಟು ಹಾಕ್ತಾಯಿದ್ದೀನಿ. ದೊಡ್ಡ ಸ್ಪೂನಲ್ಲಿ ಒಂದು 2 ಸ್ಪೂನ್ ಮೈದಾ ಹಿಟ್ಟು ಹಾಕಿದ್ದೀನಿ. ಮತ್ತು ಸಣ್ಣ ಸ್ಪೂನಲ್ಲಿ ಒಂದು 2 ಸ್ಪೂನಷ್ಟು ಚಿರೋಟಿ ರವೆ ತಗೊಂಡಿದ್ದೀನಿ. ಚಿರೋಟಿ ರವೆ ಹಾಕೋದ್ರಿಂದ ಹೋಳಿಗೆ ತುಂಬಾ ಚೆನ್ನಾಗಿ ಬರುತ್ತೆ. ರುಚಿಗೋಸ್ಕರ ಒಂದು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ, ಒಂಚೂರು. ಮತ್ತು ಒಂದು 1/4 ಸ್ಪೂನಷ್ಟು ಅರಶಿನ ಹಾಕ್ತಾಯಿದ್ದೀನಿ ಕಲರಿಗೋಸ್ಕರ. ಈಗ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಾವು ಕಣಕನ ರೆಡಿ ಮಾಡ್ಕೋಬೇಕು. ಫಸ್ಟ್ ಕಣಕ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಯುಗಾದಿ ಹಬ್ಬಕ್ಕೆ ನಾವು ಬೇಳೆ ಹೋಳಿಗೆ ಯಾರಿಗೆಲ್ಲ ತಿಂದು ಬೇಜಾರಾಗಿದ್ದರೆ ಯುಗಾದಿ ಹಬ್ಬಕ್ಕೆ ಈ ಥರ ನೀವು ಕ್ಯಾರೆಟ್ನ ಉಪಯೋಗಿಸ್ಬಿಟ್ಟು ಹೋಳಿಗೆನ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ಮತ್ತು ಇದನ್ನು ನಾವು ಕಣಕನ ಸಾಫ್ಟಾಗಿ ಕಲಿಸ್ಕೋಬೇಕು. ನಾವು ಎಷ್ಟು ಸಾಫ್ಟಾಗಿ ಕಲಿಸ್ತೀವೋ ಅಷ್ಟು ಚೆನ್ನಾಗಿ ಹೋಳಿಗೆ ಮಾಡೋಕ್ಕೆ ಬರುತ್ತೆ. ಮತ್ತು ಎಣ್ಣೆನ ಸ್ವಲ್ಪ ಜಾಸ್ತಿ ಹಾಕ್ಬೇಕು ಇದಕ್ಕೆ, ಆವಾಗ ಅದು ಚೆನ್ನಾಗಿ ನೆನ್ಕೊಂಡು ಚೆನ್ನಾಗಿ ಬರುತ್ತೆ ಹೋಳಿಗೆ ತಟ್ಟೋದಕ್ಕೆ. ಇದನ್ನೊಂದು 2 ಅವರ್ ಆದರೂ ನಾವು ಮ್ಯಾರಿನೇಟ್ ಮಾಡಬೇಕು. ಇಲ್ಲಾಂದರೆ ನಾವು ಬೇಗ ಮಾಡಿದ್ರೆ ಅದು ಕಣಕ ಕಿತ್ತೋಗ್ಬಿಡುತ್ತೆ ನಾವು ಮಾಡಬೇಕಾದ್ರೆ. ನೋಡಿ, ಈಗ ಮೇಲೆ ಎಣ್ಣೆ ಹಾಕ್ಬಿಟ್ಟು ನಾನು ಒಂದು 2 ಅವರು ಮ್ಯಾರಿನೇಟ್ ಮಾಡ್ತಾಯಿದ್ದೀನಿ. ಈಗ ಒಂದು ಬಾಣಲೆಯಲ್ಲಿ ಒಂದು 2 ಸ್ಪೂನಷ್ಟು ಚಿರೋಟಿ ರವೆ ತಗೊಂಡಿದ್ದೀನಿ. ಇದನ್ನು ಏನಕ್ಕೆ ಅಂತ ನಾನು ಆಮೇಲೆ ಹೇಳ್ತೀನಿ. ಇದನ್ನು ಒಂದು ಸ್ವಲ್ಪ ಬಿಸಿ ಮಾಡ್ಕೋಬೇಕು ಚಿರೋಟಿ ರವೆನ. ನೋಡಿ, ಯುಗಾದಿ ಹಬ್ಬಕ್ಕೆ ಈ ಥರ ಹೋಳಿಗೆನ ಮಾಡ್ಕೊಳ್ತೀನಿ. ಈಸಿನೂ ಇರುತ್ತೆ, ಬೇಗನೂ ಆಗುತ್ತೆ ಹೋಳಿಗೆ, ತುಂಬಾ ಟೇಸ್ಟ್ಫುಲ್ಲಾಗಿರುತ್ತೆ. ನೋಡಿ, ಇವಾಗ ಈ ರವೆನ ಒಂದು ಸ್ವಲ್ಪ ಹುರ್ಕೊಂಡಿದ್ದೀನಿ. ಈಗ ಇಲ್ಲಿ ನಾನು ಒಂದು 1/4 kg ಕ್ಯಾರೆಟ್ ತೊಗೊಂಡಿದ್ದೀನಿ. ಈ ಥರ ಹೆಚ್ಚಿಬಿಟ್ಟು ಸಣ್ಣದಾಗೆ ಇದನ್ನು ಮಿಕ್ಸಿ ಮಾಡಿದ್ದೀನಿ. ಈ ಥರ ನುಣ್ಣಗೆ ಮಿಕ್ಸಿ ಮಾಡ್ಕೋಬೇಕು. ಇದನ್ನು ನೈಸಾಗಿ ಮಿಕ್ಸಿ ಆಗುತ್ತೆ, ಗ್ರೈಂಡ್ ಆಗುತ್ತೆ, ಮಿಕ್ಸಿ ಮಾಡ್ಕೋಬೇಕು. ಮಿಕ್ಸಿ ಮಾಡ್ಕೊಂಡಾದ್ಮೇಲೆ ಈಗ ಒಂದು ಬಾಣಲೆಗೆ ಒಂದು 2-3 ಸ್ಪೂನಷ್ಟು ತುಪ್ಪ ಹಾಕ್ತಾಯಿದ್ದೀನಿ. ತುಪ್ಪ ಎಲ್ಲ ಕರಗಿದ್ಮೇಲೆ ನಾವೇನು ಕ್ಯಾರೆಟ್ನ ನುಣ್ಣಗೆ ರುಬ್ಕೊಂಡಿದ್ವಲ್ಲ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಮಾಡಬೇಕು ಅದನ್ನು. ನೋಡಿ, ನಾವು ಈಗ ಒಂದು ಬಟ್ಲು ಸಿಕ್ಕಿದೆ ನನಗೆ ಕ್ಯಾರೆಟು, ದೊಡ್ಡ ಬಟ್ಲಲ್ಲಿ. ಅದರಲ್ಲಿ ನಾನು ಹಾಕ್ಬಿಟ್ಟು ಈ ಥರ ಚೆನ್ನಾಗಿ ಫ್ರೈ ಮಾಡಬೇಕು. ತುಪ್ಪದಲ್ಲೇ ಹುರಿಬೇಕು, 1-2 ನಿಮಿಷ ಹುರಿಬೇಕು ಇದನ್ನು, ಕ್ಯಾರೆಟ್ನ. ನೋಡಿ, ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಕ್ಯಾರೆಟು. ಯಾರೆಲ್ಲ ಹೊಸಬ್ರಾಗಿದ್ದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪ್ಲೀಸ್ ಲೈಕ್ ಮಾಡಿ. ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಾವೇನೇ ಮಾಡಿದ್ರೂ ನೋಟಿಫಿಕೇಷನ್ ನಿಮಗೆ ತಕ್ಷಣವೇ ಬರುತ್ತೆ, ನೀವು ನೋಡ್ಬೋದು. ಇದನ್ನು ಒಂದು 2-3 ನಿಮಿಷ ಹುರಿಬೇಕು ತುಪ್ಪದಲ್ಲೇ. ಹಸಿ ವಾಸನೆ ಎಲ್ಲ ಹೋಗ್ಬೇಕದು. ಹಸಿ ವಾಸನೆ ಎಲ್ಲ ಹೋಗೋ ತನಕ ನಾವು ಸ್ವಲ್ಪ ಫ್ರೈ ಮಾಡ್ಕೋಬೇಕು ತುಪ್ಪದಲ್ಲಿ. ನೋಡಿ, ಇವಾಗ ಫ್ರೈ ಮಾಡಿದ್ದೀನಿ. ಈಗ ನಾನು ಒಂದು 3/4 ಬೌಲಷ್ಟು ಬೆಲ್ಲ ತಗೊಂಡಿದ್ದೀನಿ. ಎಲ್ಲರೂ ಸಕ್ಕರೆ ಹಾಕ್ತಾರೆ, ಸಕ್ಕರೆನ ಜಾಸ್ತಿ ಉಪಯೋಗಿಸ್ಬಾರ್ದು ಅಂದ್ಬಿಟ್ಟು ನಾನು ಬೆಲ್ಲದಲ್ಲಿ ಮಾಡ್ತಾಯಿದ್ದೀನಿ. ಇದರಲ್ಲೂ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ನಾನು ಆರ್ಗ್ಯಾನಿಕ್ ಬೆಲ್ಲ ತೊಗೊಂಡಿದ್ದೀನಿ ಇಲ್ಲಿ. ನೋಡಿ, ಇವಾಗೆಲ್ಲ ಚೆನ್ನಾಗಿ ಕರಗಿದೆ. ಈಗ ಡೆಸಿಕೇಟೆಡ್ ಕೊಬ್ಬರಿದು ತುರಿ ಸಿಗುತ್ತೆ ರೆಡಿಮೇಡು. ಡೆಸಿಕೇಟೆಡ್ ಕೋಕೋ ಪೌಡ್ರ್ ಅಂದರೆ ಕೊಡ್ತಾರೆ, ಅದು ಅಂಗಡಿಲೇ ಸಿಗುತ್ತೆ. ನಿಮಗೆ ಸಿಗಲಿಲ್ಲ ಅಂದರೆ ಒಣ ಕೊಬ್ಬರಿನೇ ನೀವು ಈ ಥರ ನೈಸಾಗೆ ಮಾಡಿಬಿಟ್ಟು ಸ್ವಲ್ಪ ಮಿಕ್ಸಿಲಿ ಹಾಕ್ಬಿಟ್ಟು ಕರಿದನ್ನ ಮೇಲ್ಗಡೆದೆಲ್ಲ ತೆಗೆದ್ಬಿಟ್ಟು ಒಳಗಿಂದು ಬಿಳಿದು ಮಾತ್ರ ನಾವು ತುರಿದ್ಬಿಟ್ಟು ಮಿಕ್ಸಿ ಮಾಡ್ಕೊಂಡ್ರೆ ಈ ಥರನೂ ನಾವು ಡೆಸಿಕೇಟೆಡ್ ಕೋಕೋ ಪೌಡ್ರ್ ಮಾಡ್ಕೋಬೋದು. ನೋಡಿ, ಸ್ವಲ್ಪ ಒಂದು 2 ಸ್ಪೂನಷ್ಟು ಗಸಗಸೆ ಹಾಕ್ತಾಯಿದ್ದೀನಿ. ಗಸಗಸೆ ಹಾಕೋದ್ರಿಂದ ತಂಪು, ದೇಹಕ್ಕೆ ತಂಪು, ಹಾಗಾಗಿ ನಾನು ಸ್ವಲ್ಪ ಗಸಗಸೆ ಹಾಕ್ತಾಯಿದ್ದೀನಿ. ಮತ್ತು ಇಲ್ಲಿ 2 ಸ್ಪೂನ್ ಚಿರೋಟಿ ರವೆನ ನಾನೇನು ಫಸ್ಟು ಹುರ್ಕೊಂಡಿದ್ನಲ್ಲ ಬಾಣಲೆಯಲ್ಲಿ, ಅದನ್ನು ಸಹ ಹಾಕ್ತಾಯಿದ್ದೀನಿ. ಅದು ಹಾಕೋದ್ರಿಂದ ಬೈಂಡಿಂಗಿಗೆ ಚೆನ್ನಾಗಿ ಬರುತ್ತೆ ಉಂಡೆ ಮಾಡೋದಕ್ಕೆ. ನೋಡಿ, ಇವಾಗ ಗಟ್ಟಿಯಾಗಿದೆ ಇದು. ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ತಾಯಿದ್ದೀನಿ ಫ್ಲೇವರ್ಗೋಸ್ಕರ. ತುಂಬಾ ಚೆನ್ನಾಗಿ ಬರುತ್ತೆ ಹೋಳಿಗೆ ಅಂತೂ. ಈ ಥರ ಮಾಡ್ಕೊಂಡು ತಿನ್ನಿ. ಬೇಳೆದೇ ಮಾಡಿ ತಿಂದು ಬೇಜಾರಾಗಿರುತ್ತಲ್ವ, ಇದನ್ನು ಒಂದು ಸಲ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಇವಾಗ ತಣ್ಣಗಾಗಿದೆ, ಎಷ್ಟು ಗಟ್ಟಿಯಾಗಿದೆ ನೋಡಿ,
ಎಷ್ಟು ಚೆನ್ನಾಗಿ ನಾವು ಉಂಡೆ ಮಾಡ್ಬೋದು. ಯಾವ ಥರ ಶೇಪಲ್ಲಿ ಬೇಕಾದರೂ ನಾವು ಹೋಳಿಗೆ ಮಾಡ್ಬೋದು, ಅಷ್ಟು ಚೆನ್ನಾಗಿ ಬರುತ್ತೆ. ನೋಡಿದ್ರೆ ಈ ಥರ ಉಂಡೆ ರೆಡಿ ಆಗಿದೆ ಈಗ, ಕ್ಯಾರೆಟ್ ಉಂಡೆ. ಈಗ ಈ ಥರ ನಾವು ಮಾಡಿಟ್ಕೊಂಡೆ ಬೇಗನೆ ಹೋಳಿಗೆ ತಟ್ಬೋದು. ನೋಡಿ ಇವಾಗ ಮೈದಾ ಹಿಟ್ಟು ಕಣಕ ರೆಡಿ ಆಗಿದೆ. ಈಗ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಹಿಟ್ಟು. ಇಷ್ಟು ಸಾಫ್ಟಾಗಿ ಬಂದರೆ ನಮ್ಮ ತಟ್ಟೋದಕ್ಕೂ ತುಂಬಾ ಈಸಿ ಆಗುತ್ತೆ. ಈಗ ನಾನಿಲ್ಲಿ ಹೋಳಿಗೆ ಪೇಪರ್ ತೊಗೊಂಡಿದ್ದೀನಿ. ಹೋಳಿಗೆ ಪೇಪರ್ನ ಒಂದು ಮನೆ ಮೇಲೆ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಈ ಥರ ಎಣ್ಣೆನ ಸ್ಪ್ರೆಡ್ ಮಾಡಿಬಿಟ್ಟು ಒಂದು ಸ್ವಲ್ಪ ಮೈದಾ ಹಿಟ್ಟು, ಅದಕ್ಕೆ ಕಣಕಕ್ಕೆ ಎಷ್ಟು ಬೇಕೋ ಅಷ್ಟು ಮೈದಾ ಹಿಟ್ಟನ್ನ ತಗೋಬೇಕು. ತಗೊಂಡು ಸ್ವಲ್ಪ ಅಗಲ ಮಾಡಿಕೊಡಿ. ಈ ಥರ ಅಗಲ ಮಾಡಿಬಿಟ್ಟು ನಾವೇನು ಹೂರ್ಣನ ಉಂಡೆ ಮಾಡ್ಕೊಂಡಿದ್ವಲ್ಲ ಅದನ್ನು ಇಟ್ಬಿಟ್ಟು ಈಗ ಅದನ್ನು ಫಿಲ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಈಸಿಯಾಗಿ ಬರುತ್ತೆ ಮತ್ತು ಎಷ್ಟು ಸಾಫ್ಟಾಗೂ ನೆಂದಿದೆ ಹಿಟ್ಟು. ಕಣಕ ಕೂಡ ಎಷ್ಟು ಸಾಫ್ಟಾಗಿ ನೆಂದಿದೆ, ತಟ್ಟೋದಕ್ಕೂ ಈಸಿ ಆಗುತ್ತೆ. ಈಗ ಮೇಲ್ಗಡೆ ಒಂಚೂರು ಎಣ್ಣೆ ಹಾಕ್ಬಿಟ್ಟು ಎಷ್ಟು ನಮಗೆ ಅಗಲ ಬೇಕೋ ಅಷ್ಟು ತಟ್ಕೊಬೋದು. ತುಂಬ ಚೆನ್ನಾಗಿ ಬರುತ್ತೆ ಹೋಳಿಗೆ. ನೋಡಿದ್ರೆ ಎಷ್ಟು ಚೆನ್ನಾಗಿ ಬಂತು ಹೋಳಿಗೆ. ಇವಾಗ ಹಂಚು ಕಾದಿದೆ. ಈಗ ನಾವು ಇದನ್ನೇ ಪೇಪರ್ನೇ ಈ ಥರ ಮಗಚು ಹಾಕಿದ್ರೆ ಆರಾಮಾಗಿ ಅದು ಬಿಟ್ಕೊಳ್ಳುತ್ತೆ. ನಾವು ಕೈಯಲ್ಲಿ ತೆಗೆದು ಹಾಕೋಕ್ಕೆ ಹೋದರೆ ಹರಿದೋಗುತ್ತೆ. ಅದಕ್ಕೋಸ್ಕರ ನಾವು ಪೇಪರ್ನೇ ಈ ಥರ ಹಾಕ್ಬೋದು. ಪೇಪರ್ ಏನೂ ಆಗೋಲ್ಲ. ಮೇಲ್ಗಡೆ ಒಂದು ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ, ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡಿದ್ರೆ ಹೋಳಿಗೆ ಎಷ್ಟು ಚೆನ್ನಾಗಿ ಬಂತು. ಸೇಮ್ ಬೇಳೆ ಹೋಳಿಗೆ ಥರನೇ ಇದೆ, ಅಷ್ಟು ಸೂಪರಾಗಿ ಬಂದಿದೆ. ಈಗ ನೆಕ್ಸ್ಟು ಇನ್ನೊಂದು ಹಾಕಿದ್ದೀನಿ. ಇನ್ನೊಂದು ಏನಪ್ಪ ಅಂತಂದರೆ ಮೇಲ್ಗಡೆ ಗಸಗಸೆ ಹಾಕ್ತಾಯಿದ್ದೀನಿ. ಈ ಥರ ಗಸಗಸೆ ಹಾಕೋದ್ರಿಂದ ತಿನ್ನಬೇಕಾದ್ರೆ ಎಷ್ಟು ಕ್ರಂಚಿಯಾಗಿ ಬಾಯಿಗೆ ಸಿಗುತ್ತೆ ಅಂದರೆ ಅಷ್ಟೇ ಸೂಪರಾಗಿರುತ್ತೆ. ನೋಡಿದ್ರೆ ಏನು ಸಕ್ಕತ್ತಾಗಿ ಕಾಣ್ತಾ ಇದೆ ಹೋಳಿಗೆ. ತುಪ್ಪ ಕ್ಯಾರೆಟ್ ಹೋಳಿಗೆ ಅಂದರೆ ಇದು ಯಾರು ನಂಬಲ್ಲ, ಅಷ್ಟು ಚೆನ್ನಾಗಿದೆ. ಸೂಪರಲ್ಲಿ ನಾವು ಮನೆಯಲ್ಲೇ ಒಳ್ಳೆ ರುಚಿಯಾಗಿ ಮಾಡ್ಕೊಂಡು ತಿನ್ಬೋದು ಬೇಕು ಅಂದಾಗ. ಯಾರೆಲ್ಲ ಹೊಸಬ್ರಾಗಿದ್ದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.